ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೇ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ನೀವು ಎಂದಾದರೂ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡುತ್ತಿರುವಾಗ ನಿಮ್ಮ ಕಣ್ಣ ಮುಂದೆಯೇ ಪವಾಡ ನಡೆದಿದ್ದನ್ನು ನೋಡಿದ್ದೀರಾ? ಕೇಳಲು ಅಚ್ಚರಿಯಾದರೂ ಸತ್ಯ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಭಕ್ತರೊಬ್ಬರ ಅನುಭವದ ಮೂಲಕ ಸಾಯಿ ಸಚ್ಚರಿತ್ರೆಯ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಸಾಯಿ ಸಚ್ಚರಿತ್ರೆ ಅಂದರೆ ಬರೀ ಒಂದು ಪುಸ್ತಕವಲ್ಲ, ಅದು ಬಾಬಾ ಅವರನ್ನೇ ನಮ್ಮ ಮನೆಗೆ ಆಹ್ವಾನಿಸುವ ಒಂದು ಮಾಧ್ಯಮ. ಅನೇಕ ಭಕ್ತರು ಪಾರಾಯಣದ ಮೂಲಕ ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ. ಅಂತಹ ಒಂದು ರೋಚಕ ಮತ್ತು ದೈವಿಕ ಅನುಭವವನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಅರವಿಂದ್ ಅವರು ಸತ್ಯ ಸಾಯಿ ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಅವರಿಗೆ ಶಿರಡಿ ಬಾಬಾ ಅವರ ಮೇಲೆ ಗೌರವವಿತ್ತಾದರೂ ನನ್ನ ಸ್ವಾಮಿ ಅಂದರೆ ಸತ್ಯ ಸಾಯಿ ಬಾಬಾ ಬಗ್ಗೆ ಓದಲು ಇಷ್ಟೊಂದು ಸಾಹಿತ್ಯವಿರುವಾಗ ನಾನು ಶಿರಡಿ ಬಾಬಾ ಅವರ ಬಗ್ಗೆ ಏಕೆ ಓದಬೇಕು ಎಂಬ ಭಾವನೆ ಇತ್ತು. ಅಲ್ಲದೆ ಸಾಯಿ ಸಚ್ಚರಿತ್ರೆಯನ್ನು ಓದಲು ಆರಂಭಿಸಿದಾಗ ಅವರು ಒಬ್ಬ ಭಕ್ತನಂತೆ ಓದದೆ ಒಬ್ಬ ವಿಮರ್ಶಕನಂತೆ ಓದತೊಡಗಿದರು. ಅವರಿಗೆ ಆ ಪುಸ್ತಕದ ಭಾಷೆ, ವ್ಯಾಕರಣ ಮತ್ತು ಕಥೆಯನ್ನು ಹೆಣೆದಿರುವ ರೀತಿ ಅಷ್ಟೊಂದು ಇಷ್ಟವಾಗಲಿಲ್ಲ. ಇದಕ್ಕಿಂತ ಚೆನ್ನಾಗಿ ಬರೆಯಬಹುದಿತ್ತು, ಇದರಲ್ಲಿ ಕುತೂಹಲವೇ ಇಲ್ಲ ಎಂದು ತಮ್ಮ ಮನಸ್ಸಿನಲ್ಲಿಯೇ ಟೀಕಿಸುತ್ತಿದ್ದರು. ಸಪ್ತಾಹದ ನಿರ್ಧಾರ. ಹಲವಾರು ಭಕ್ತರ ಪವಾಡಗಳನ್ನು ಕೇಳಿದ ನಂತರ ನಾನು ಕೂಡ ಒಂದು ಬಾರಿ 7 ದಿನಗಳ ಪಾರಾಯಣ ಸಪ್ತಾಹ ಮಾಡಿ ನೋಡೋಣ ಎಂದು ನಿರ್ಧರಿಸಿದರು. ಅವರು ಯಾವುದೇ ಕಠಿಣ ಉಪವಾಸ ಅಥವಾ ನಿಯಮಗಳನ್ನು ಪಾಲಿಸಲಿಲ್ಲ. ಕೇವಲ ಪುಸ್ತಕವನ್ನು ಪೂರ್ಣಗೊಳಿಸುವ ಗುರಿ ಹೊಂದಿದ್ದರು. ಸಾಯಿ ಸಚ್ಚರಿತ್ರೆಯನ್ನು 7 ದಿನಗಳಲ್ಲಿ ಓದಿ ಮುಗಿಸುವುದನ್ನು ಸಪ್ತಾಹ ಎಂದು ಕರೆಯಲಾಗುತ್ತದೆ. ಭಕ್ತರು ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಅಥವಾ ದೇವರ ಪಾದಾರವಿಂದಗಳಲ್ಲಿ ಏಕಾಗ್ರತೆಯನ್ನು ಸಾಧಿಸಲು ಬಳಸುತ್ತಾರೆ ಅಥವಾ ಓದುತ್ತಾರೆ. 7ನೇ ದಿನದ ಆ ಅದ್ಭುತ ಬದಲಾವಣೆ. 6 ದಿನಗಳವರೆಗೆ ಅವರಿಗೆ ಯಾವುದೇ ವಿಶೇಷ ಅನುಭವವಾಗಲಿಲ್ಲ. 7ನೇ ದಿನ ಪಾರಾಯಣ ಮುಗಿಸಿ ಪ್ರಸಾದ ಸ್ವೀಕರಿಸಿ ಎಂದಿನಂತೆ ತಮ್ಮ ಕೆಲಸದ ಸ್ಥಳವಾದ ರೇಡಿಯೋ ಸಾಯಿ ಸ್ಟುಡಿಯೋಗೆ ಹೋದರು. ಅಲ್ಲಿ ಹೋದ ಕೆಲವೇ ಕ್ಷಣಗಳಲ್ಲಿ ಅವರೊಳಗೆ ಏನೋ ಒಂದು ವಿಚಿತ್ರ ಬದಲಾವಣೆ ಶುರುವಾಯಿತು. ಅರವಿಂದ್ ಅವರಿಗೆ ಕಾರಣವಿಲ್ಲದೆ ಅತೀವವಾದ ಭಕ್ತಿ ಉಕ್ಕಿ ಬರಲಾರಂಭಿಸಿತು. ಅವರು ಶಿರಡಿ ಬಾಬಾ ಬಗ್ಗೆ ಓದಿದ್ದರೂ ಅವರಿಗೆ ನೆನಪಾಗುತ್ತಿದ್ದುದು ತಮ್ಮ ಪ್ರೀತಿಯ ಸತ್ಯ ಸಾಯಿ ಬಾಬಾ ಸ್ವಾಮಿಯ ನೆನಪಿನಲ್ಲಿ. ಅವರು ಸ್ಟುಡಿಯೋದಲ್ಲೇ ಎಲ್ಲರ ಮುಂದೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಅವರ ಹೃದಯದಲ್ಲಿ ಸತ್ಯ ಸಾಯಿ ಬಾಬಾ ಅವರ ಮೇಲೆ ಹಿಂದೆಂದೂ ಇಲ್ಲದಷ್ಟು ಅಪಾರವಾದ ಪ್ರೀತಿ ಮತ್ತು ಭಕ್ತಿ ಉಕ್ಕಿ ಬಂತು. ಆ 7 ದಿನಗಳ ಓದು ಅವರಿಗೆ ಅಹಂಕಾರ ಮತ್ತು ವಿಮರ್ಶಾತ್ಮಕ ಬುದ್ಧಿಯನ್ನು ಕರಗಿಸಿ ಹೃದಯವನ್ನು ಭಕ್ತಿಯಿಂದ ತುಂಬಿಸಿತ್ತು. ಫಲಿತಾಂಶ ಮತ್ತು ಕಲಿಕೆ. ಅರವಿಂದ್ ಅವರು ಅಂದುಕೊಂಡಿದ್ದು ಶಿರಡಿ ಬಾಬಾ ಬಗ್ಗೆ ಓದಿದರೆ ಸತ್ಯ ಸಾಯಿ ಬಾಬಾ ಅವರಿಂದ ದೂರಾಗುತ್ತೇನೋ ಎಂದು. ಆದರೆ ಅನುಭವವಾಗಿದ್ದು ಉಲ್ಟಾ. ಶಿರಡಿ ಬಾಬಾ ಅವರ ಚರಿತ್ರೆಯು ಅವರಲ್ಲಿ ಸತ್ಯ ಸಾಯಿ ಬಾಬಾ ಅವರ ಮೇಲಿನ ಪ್ರೇಮವನ್ನು 100ರಷ್ಟು ಹೆಚ್ಚಿಸಿತ್ತು. ಕೊನೆಯಲ್ಲಿ ಅವರು ಹೇಳಿದಂತೆ ಸಾಯಿ ಸಚ್ಚರಿತ್ರೆ ಎಂದರೆ ಅದು ಕೇವಲ ಅಕ್ಷರಗಳಲ್ಲ, ಅದು ಓದುವವರಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುವ ಶಕ್ತಿ. ಅರವಿಂದ್ ಅವರು ಅಂದಿನಂತೆ ಆ ಪುಸ್ತಕವನ್ನು ಸದಾ ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳುವಷ್ಟು ಅದರ ಮೇಲೆ ಗೌರವ ತಳೆದರು. ಇದು ಒಬ್ಬ ಸಾಮಾನ್ಯ ಮನುಷ್ಯ ತರ್ಕದಿಂದ ಭಕ್ತಿಯತ್ತ ಸಾಗುವ ಸುಂದರ ಪಯಣದ ವಿವರಣೆಯಾಗಿದೆ. ಹೇಮಾಡ ಪಂತರು ಬಾಬಾ ಅವರ ಲೀಲೆಗಳನ್ನು ಬರೆಯಲು ಅನುಮತಿ ಕೇಳಿದಾಗ ಬಾಬಾ ಅವರು ಅತ್ಯಂತ ಸುಂದರವಾದ ಮಾತನ್ನು ಹೇಳುತ್ತಾರೆ. ನನ್ನ ಕಥೆಗಳನ್ನು ಬರೆಯಲು ಅವನೊಬ್ಬ ನಿಮಿತ್ತ ಮಾತ್ರ. ನಾನೇ ನನ್ನ ಆತ್ಮಚರಿತ್ರೆಯನ್ನು ಬರೆಯುತ್ತೇನೆ. ನಾನೇ ಅವನೊಳಗೆ ಪ್ರವೇಶಿಸಿ ನನ್ನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಲು ಈ ಕಥೆಗಳನ್ನು ಬರೆಸುತ್ತೇನೆ ಎಂದು ಬಾಬಾ ಹೇಳಿದ್ದರು. ಅರವಿಂದ್ ಅವರಿಗೆ ಈ ಮಾತು ದೊಡ್ಡ ಪ್ರೇರಣೆಯಾಯಿತು. ಬಾಬಾ ಅವರೇ ಈ ಗ್ರಂಥದಲ್ಲಿ ನೆಲೆಸಿದ್ದಾರೆ ಮತ್ತು ಇದನ್ನು ಓದಿದರೆ ಬಾಬಾ ಅವರೇ ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂಬ ಸತ್ಯ ಅವರಿಗೆ ಮನವರಿಕೆಯಾಯಿತು. ಅರವಿಂದ್ ಅವರು ತಮ್ಮ ಅನುಭವದ ಮೂಲಕ ಈ ಒಂದು ಮುಖ್ಯ ಪಾಠವನ್ನು ತಿಳಿಸುತ್ತಿದ್ದಾರೆ. ಆರಂಭದಲ್ಲಿ ಅರವಿಂದ್ ಅವರು ಈ ಪುಸ್ತಕದ ಬಗ್ಗೆ ವ್ಯಾಕರಣ ಮತ್ತು ಶೈಲಿಯನ್ನು ಒಬ್ಬ ವಿಮರ್ಶಕನಂತೆ ನೋಡುತ್ತಿದ್ದರು. ಆದರೆ ಭಕ್ತಿ ಇಲ್ಲದ ಆ ಓದು ಅವರಿಗೆ ಯಾವುದೇ ಆನಂದ ನೀಡಲಿಲ್ಲ. ಸಾಯಿ ಸಚ್ಚರಿತ್ರೆಯನ್ನು ಓದಲು ನೀವು ದೊಡ್ಡ ಪಂಡಿತರಾಗಬೇಕಿಲ್ಲ ಅಥವಾ ಸಾಹಿತ್ಯದ ಜ್ಞಾನ ಇರಬೇಕಿಲ್ಲ. ಬಾಬಾ, ನಾನು ನಿನ್ನ ಮಗು, ನಿನ್ನ ಕಥೆಗಳನ್ನು ಕೇಳಲು ಬಂದಿದ್ದೇನೆ ಎಂಬ ನಮ್ರತೆ ಇದ್ದರೆ ಸಾಕು. ನಾವು ಯಾವಾಗ ತರ್ಕವನ್ನು ಬಿಟ್ಟು ಶ್ರದ್ಧೆಯಿಂದ ಪುಸ್ತಕವನ್ನು ತೆರೆಯುತ್ತೇವೆಯೋ ಆಗ ಬಾಬಾ ಅವರ ದೈವಿಕ ಸ್ಪರ್ಶ ನಮಗೆ ಅನುಭವಕ್ಕೆ ಬರುತ್ತದೆ. ಸಾಮಾನ್ಯವಾಗಿ ಜನರು ಯಾವುದೋ ಒಂದು ಕೆಲಸ ಆಗಬೇಕು ಎಂದು ಪಾರಾಯಣ ಮಾಡುತ್ತಾರೆ. ಆದರೆ ಅರವಿಂದ್ ಅವರು ಹೇಳುವಂತೆ ನನಗೆ ಇದನ್ನು ಕೊಡು, ಅದನ್ನು ಕೊಡು ಎಂದು ಕೇಳುವ ಬದಲು ನಿನ್ನನ್ನು ಪ್ರೀತಿಸಲು ನನಗೆ ಶಕ್ತಿ ಕೊಡು ಎಂದು ಓದಿದಾಗ ಸಿಗುವ ಆನಂದವೇ ಬೇರೆ. ನಾನು ಶ್ರದ್ಧೆಯಿಂದ ಓದಿದಾಗ ನಮ್ಮ ಜೀವನದ ಸಮಸ್ಯೆಗಳಿಗೆ ಆ ಪುಸ್ತಕದ
ಯಾವುದೋ ಒಂದು ಪುಟದಲ್ಲಿ ಬಾಬಾ ಉತ್ತರ ನೀಡುತ್ತಾರೆ. ಆ ಮಾರ್ಗದರ್ಶನ ಪ್ರತಿಯೊಬ್ಬ ಭಕ್ತನಿಗೂ ವೈಯಕ್ತಿಕವಾಗಿ ಸಿಗುತ್ತದೆ. ಅರವಿಂದ್ ಅವರ ಈ ಅನುಭವದ ಸಾರಾಂಶವೇನೆಂದರೆ, ಸಾಯಿಬಾಬಾ ಇಂದಿಗೂ ಜೀವಂತವಾಗಿದ್ದಾರೆ ಮತ್ತು ಅವರು ಸಾಯಿ ಸಚ್ಚರಿತ್ರೆಯ ರೂಪದಲ್ಲಿ ನಮ್ಮ ಮನೆಗಳಲ್ಲಿ ನೆಲೆಸಿದ್ದಾರೆ. ನೀವು ಯಾವುದೇ ಗೊಂದಲದಲ್ಲಿದ್ದರೂ ಬಾಬಾ ಅವರ ಮೇಲೆ ಭಾರ ಹಾಕಿ ಪಾರಾಯಣ ಆರಂಭಿಸಿದರೆ ಅವರು ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಎಂಬುದು ಅರವಿಂದ್ ಅವರ ದೃಢವಾದ ನಂಬಿಕೆ ಮತ್ತು ಸಂದೇಶ. ಅರವಿಂದ್ ಅವರ ಪತ್ನಿ ಪೂಜಾ ಅವರು ಸಾಯಿ ಸಚ್ಚರಿತ್ರ ಪಾರಾಯಣದಲ್ಲಿ ಬಹಳ ನಂಬಿಕೆ ಉಳ್ಳವರಾಗಿದ್ದರು. ಅವರು ನಿಯಮಿತವಾಗಿ ಈ ಪಾರಾಯಣವನ್ನು ಮಾಡುತ್ತಿದ್ದರು. ಅರವಿಂದ್ ಅವರು ಹೇಳುವಂತೆ ಇದು ಅವರ ಮನೆಯಲ್ಲೇ ನಡೆದ ಅತ್ಯಂತ ಪವಿತ್ರ ಅನುಭವಗಳಲ್ಲಿ ಒಂದಾಗಿದೆ. ಪೂಜಾ ಅವರು ಪಾರಾಯಣದ ನಿಯಮದಂತೆ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಬರುವ ಬೋಲೋ ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ ಅಥವಾ ಓಂ ಶ್ರೀ ಸಾಯಿನಾಥಾಯ ನಮಃ ಎನ್ನುವ ಸಾಲುಗಳನ್ನು ಪಠಿಸಿದ ನಂತರ ಕಣ್ಣು ಮುಚ್ಚಿ ಮೌನವಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಒಂದು ಬಾರಿ ಪೂಜಾ ಅವರು ಒಂದು ಅಧ್ಯಾಯವನ್ನು ಓದಿ ಮುಗಿಸಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ನಂತರ ಕಣ್ಣು ತೆರೆದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಅವರು ಓದುತ್ತಿದ್ದ ಸಾಯಿ ಸಚ್ಚರಿತ್ರ ಪುಸ್ತಕದ ಪುಟದ ಮೇಲೆ ಕಣ್ಣು ಮುಂದೆಯೇ ವಿಭೂತಿಯ ಪದರವು ವಿಸ್ತಾರವಾಗಿ ಹರಡಿರುವುದು ಕಂಡಿತು. ಅರವಿಂದ್ ಅವರ ಪ್ರತಿಕ್ರಿಯೆ. ಪೂಜಾ ಅವರು ಅಷ್ಟು ಭಾವುಕರಾದರು ಮತ್ತು ಆಶ್ಚರ್ಯಚಕಿತರಾದರು ಎಂದರೆ ತಕ್ಷಣವೇ ಅವರು ಅರವಿಂದ್ ಅವರಿಗೆ ಕರೆ ಮಾಡಿ ಬೇಗ ಮನೆಗೆ ಬನ್ನಿ ಎಂದು ಅತೀವ ಉತ್ಸಾಹ ಮತ್ತು ಭಯಮಿಶ್ರಿತ ಧ್ವನಿಯಲ್ಲಿ ಹೇಳಿದ್ದರು. ಅರವಿಂದ್ ಅವರು ಕೆಲಸದ ಸ್ಥಳದಿಂದ ಓಡೋಡಿ ಮನೆಗೆ ಬಂದಾಗ ಪೂಜಾ ಅವರು ದೆವ್ವವನ್ನೋ ಅಥವಾ ಯಾವುದೋ ಅದ್ಭುತವನ್ನು ನೋಡಿದವರಂತೆ ಪುಸ್ತಕದ ಕಡೆಗೆ ಕೈ ತೋರಿಸುತ್ತಿದ್ದರು. ಅರವಿಂದ್ ಅವರು ಪುಸ್ತಕದ ಬಳಿ ಹೋಗಿ ನೋಡಿದಾಗ ಆ ಪುಟದ ಮೇಲೆ ನಿಜವಾಗಿಯೂ ವಿಭೂತಿಯ ಪದರ ಇತ್ತು. ಇದು ಯಾವುದೇ ಮನುಷ್ಯನ ಕೈವಾಡದಿಂದ ಆದದ್ದಲ್ಲ, ಬದಲಾಗಿ ಭಕ್ತಿಯ ಪರಾಕಾಷ್ಠೆಗೆ ಸಿಕ್ಕ ಸಾಕ್ಷಾತ್ ಬಾಬಾನ ಅನುಗ್ರಹ ಎಂಬುದು ಅವರಿಗೆ ಆ ಕ್ಷಣದಲ್ಲಿ ಅರಿವಾಯಿತು. ಇದರ ಮಹತ್ವವೇನು? ದೈವಿಕ ಉಪಸ್ಥಿತಿ. ಈ ಘಟನೆಯು ಸಾಯಿ ಸಚ್ಚರಿತ್ರೆಯನ್ನು ಭಕ್ತಿಯಿಂದ ಓದುವವರಿಗೆ ಬಾಬಾ ಸ್ವತಃ ಸಾಕ್ಷಾತ್ಕಾರವಾಗುತ್ತಾರೆ ಮತ್ತು ತಮ್ಮ ಉಪಸ್ಥಿತಿಯನ್ನು ಪವಾಡಗಳ ಮೂಲಕ ತೋರಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ನಂಬಿಕೆಯನ್ನು ಬಲಪಡಿಸುವುದು. ಈ ಘಟನೆಯು ಪೂಜಾ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಅರವಿಂದ್ ಅವರು ಆರಂಭದಲ್ಲಿ ಸಾಯಿ ಸಚ್ಚರಿತ್ರೆಯ ಬಗ್ಗೆ ವಿಮರ್ಶಾತ್ಮಕ ಮನೋಭಾವ ಹೊಂದಿದ್ದರು. ಮನೆಯಲ್ಲಿ ನಡೆದ ಇಂತಹ ಸಣ್ಣ ಪುಟ್ಟ ಅನುಭವಗಳು ಮತ್ತು ಅವರ ಪತ್ನಿಯ ಭಕ್ತಿಯು ಮುಂದೊಂದು ದಿನ ಅರವಿಂದ್ ಅವರಿಗೂ ಸಾಯಿ ಸಚ್ಚರಿತ್ರೆಯನ್ನು ಓದುವಂತೆ ಪ್ರೇರೇಪಿಸಿತು. ಸರಳವಾಗಿ ಹೇಳಬೇಕೆಂದರೆ ಈ ವಿಭೂತಿಯು ಬಾಬಾ ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ನೀಡಿದ ಆಶೀರ್ವಾದದ ಸಂಕೇತವಾಗಿತ್ತು. ಅರವಿಂದ್ ಅವರ ಪತ್ನಿ ಪೂಜಾ ಅವರ ಸಹಪಾಠಿ ಪಾ ಅವರು ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಸಾಯಿ ಸಚ್ಚರಿತ್ರೆಯ ಸಪ್ತಾಹ ಪಾರಾಯಣ ಅಂದರೆ 7 ದಿನಗಳ ಪಾರಾಯಣ ಮಾಡಲು ಸಂಕಲ್ಪ ಮಾಡಿದ್ದರು. ಎದುರಾದ ದೊಡ್ಡ ಗೊಂದಲ. ಸಾಮಾನ್ಯವಾಗಿ ಪಾರಾಯಣ ಮಾಡುವಾಗ ಭಕ್ತರು ಕಠಿಣ ಉಪವಾಸ ಮಾಡುವುದು ವಾಡಿಕೆ. ಗರ್ಭಿಣಿಯಾಗಿದ್ದರಿಂದ ಉಪವಾಸ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಅವರ ತಾಯಿ ಸಲಹೆ ನೀಡಿದ್ದರು. ನನ್ನ ಭಕ್ತಿಯ ನಿಯಮವನ್ನು ಮುರಿಯಲೇ ಅಥವಾ ತಾಯಿಯ ಮಾತನ್ನು ಕೇಳಿ ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳಲೇ ಎಂಬ ದೊಡ್ಡ ಗೊಂದಲ ಅವರಲ್ಲಿ ಕಾಡುತ್ತಿತ್ತು. ಬಾಬಾ ನೀಡಿದ ಅದ್ಭುತ ಉತ್ತರ. ಗೊಂದಲದಲ್ಲಿದ್ದ ಆಕೆ ಪಾರಾಯಣಕ್ಕೆ ಅಂದು ಓದಲು ತೆಗೆದುಕೊಂಡಿದ್ದು ಸಾಯಿ ಸಚ್ಚರಿತ್ರೆಯ 32ನೇ ಅಧ್ಯಾಯ. ಅಧ್ಯಾಯದ ವಿಷಯ. ಆಶ್ಚರ್ಯವೆಂದರೆ ಅದೇ ಅಧ್ಯಾಯದಲ್ಲಿ ಸಾಯಿಬಾಬಾ ಅವರು ಉಪವಾಸದ ಬಗ್ಗೆಯೇ ವಿವರಿಸಿದ್ದಾರೆ. ಶ್ರೀಮತಿ ಗೋಖಲೆ ಎಂಬ ಭಕ್ತೆ ಉಪವಾಸ ಮಾಡಬೇಕೆಂದು ಶಿರಡಿಗೆ ಬಂದಾಗ ಬಾಬಾ ಅವರಿಗೆ ಉಪವಾಸ ಮಾಡಲು ಅನುಮತಿ ನೀಡುವುದಿಲ್ಲ. ಬಾಬಾ ಹೇಳುವ ಮಾತು, ನನ್ನ ಮಕ್ಕಳು ಹಬ್ಬದ ದಿನ ಹಸಿದಿರುವುದನ್ನು ನಾನು ಸಹಿಸುವುದಿಲ್ಲ. ತಾಯಿ ಮತ್ತು ತಂದೆಯಾಗಿ ನಾನು ಇಲ್ಲಿರುವಾಗ ಮಕ್ಕಳು ಹಸಿವಿನಿಂದ ಇರುವುದು ಸರಿಯಲ್ಲ. ಬಾಬಾ ಅವರು ಆಕೆಗೆ ತಕ್ಷಣ ಮನೆಗೆ ಹೋಗಿ ಹೋಳಿಗೆ ಮಾಡಿ ತಿನ್ನಲು ಆದೇಶಿಸುತ್ತಾರೆ. ಹೋಳಿಗೆಯ ಒಳಗೆ ಬಳಸುವ ಸಿಹಿ ಹೂರಣಕ್ಕೆ ಮರಾಠಿಯಲ್ಲಿ ಪಾ ಎಂದು ಕರೆಯುತ್ತಾರೆ. ಆ ಗೆಳತಿಯ ಹೆಸರು ಕೂಡ ಪಾ ಆಗಿತ್ತು. ತನ್ನ ಹೆಸರಿನ ಉಲ್ಲೇಖವಿರುವ ಭಾಗವೇ ಓದಲು ಸಿಕ್ಕಿದ್ದು ಮತ್ತು ಅದರಲ್ಲಿ ತಿನ್ನು ಎಂದು ಬಾಬಾ ಹೇಳಿದ್ದು ಆಕೆಗೆ ಸಾಕ್ಷಾತ್ ಬಾಬಾನೇ ನೀಡಿದ ಆದೇಶದಂತೆ ಭಾಸವಾಯಿತು. ಎಂಥ ಅದ್ಭುತವಾದ ಮಿರಾಕಲ್ ಅಲ್ವಾ ಸ್ನೇಹಿತರೆ? ಬಾಬಾ ಅವರ ಈ ಸ್ಪಷ್ಟ ಸಂದೇಶದಿಂದ ಆಕೆಯ ಗೊಂದಲವೆಲ್ಲ ದೂರವಾಯಿತು. ಅವರು ಉಪವಾಸ ಮಾಡದೆ ಸಾಯಿಬಾಬಾನ ಕೃಪೆಯಿಂದ ಸಂತೋಷವಾಗಿ ಪಾರಾಯಣವನ್ನು ಪೂರ್ಣಗೊಳಿಸಿದರು. ಬಾಬಾ ಭಕ್ತರ ಪ್ರತಿಯೊಂದು ಸಣ್ಣ ಆಲೋಚನೆಯನ್ನು ಗಮನಿಸುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಸ್ನೇಹಿತರೆ, ಈ 3 ಅನುಭವಗಳು ಕೇವಲ ಕಥೆಗಳಲ್ಲ, ಅವು ಸಾಯಿಬಾಬಾ ಇಂದಿಗೂ ನಮ್ಮೊಂದಿಗೆ ಇದ್ದಾರೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾರೆ ಮತ್ತು ನಮ್ಮ ಸಂಕಷ್ಟಗಳಿಗೆ ದಾರಿದೀಪವಾಗುತ್ತಾರೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಗಳು. ಪೂಜಾ ಅವರ ಪಾರಾಯಣದಲ್ಲಿ ವಿಭೂತಿ ಕಂಡ ಆ ಅದ್ಭುತ ಕ್ಷಣ ಬಾಬಾ ಅವರ ಭೌತಿಕ ಉಪಸ್ಥಿತಿಯನ್ನು ಪ್ರತ್ಯಕ್ಷ ಸಾಕ್ಷಿ.
ಗರ್ಭಿಣಿ ಗೆಳತಿಯ ಗೊಂದಲಕ್ಕೆ ಬಾಬಾ ನೀಡಿದ ಸ್ಪಷ್ಟ ಉತ್ತರ. ಬಾಬಾ ನಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿ. ಅದು ಸಚ್ಚರಿತೆಯ ಮೂಲಕವೇ ಉತ್ತರ ನೀಡಿ ಪರಿಹಾರ ನೀಡಿದ್ದು ಇನ್ನು ಅದ್ಭುತವೇ ಸಾಕ್ಷಿ. ಅರವಿಂದ್ ಅವರೇ ಭಕ್ತಿಯತ್ತ ತಿರುಗಿದ ಪಯಣ. ತರ್ಕವನ್ನು ಮೀರಿ ಭಕ್ತಿ ಹೇಗೆ ಹೃದಯವನ್ನು ತುಂಬುತ್ತದೆ ಎಂಬುದರ ದರ್ಶನ. ಈ ಅನುಭವಗಳೆಲ್ಲವೂ ನಮಗೆ ಹೇಳುವುದು ಒಂದೇ: ಸಾಯಿ ಸಚ್ಚರಿತ್ರೆ ಕೇವಲ ಪುಸ್ತಕವಲ್ಲ, ಅದು ಬಾಬಾ ಅವರೇ ನಮಗೆ ನೀಡಿದ ಪ್ರೀತಿಯ ಕಾಣಿಕೆ. ಅದನ್ನು ಶ್ರದ್ಧೆಯಿಂದ ಓದಿದಾಗ ಬಾಬಾ ಅವರ ಮಾರ್ಗದರ್ಶನ ಖಂಡಿತ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಬಾಬಾ ಅವರ ಇಂತಹ ಅನುಭವಗಳನ್ನು ಪಡೆದಿದ್ದೀರಾ? ಹಾಗಿದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಎಲ್ಲರಿಗೂ ಸಾಯಿಬಾಬಾ ಅವರ ಆಶೀರ್ವಾದ ಸದಾ ಇರಲಿ. ಓಂ ಸಾಯಿರಾಮ್. ಜೈ ಸಾಯಿರಾಮ್.